ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಷನ್ ಸ್ಪೀಕರ್ ಕೆ. ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡೂ ಯಾರ ಹತ್ರ ಇದೆ ಅಥವಾ ಇವೆರಡನ್ನ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ, ಒಂದಿನ ಏನಾಗುತ್ತೆ ಅಂತಂದರೆ ಆನೆಗಳಿಗೆ ಮತ್ತು ಇರುವೆಗಳಿಗೆ ಜಗಳ ಆಗಿಬಿಡುತ್ತೆ. ಜೋರು ಜಗಳ ಆಗುತ್ತೆ. ಎರಡೂ ಪಾರ್ಟಿ ಕಡೆಯವರು ಕೂಡ ಒಂದಿಷ್ಟು ಜನರನ್ನು ಸೇರಿಸ್ತಾರೆ. ಇರುವೆಗಳು ಎಲ್ಲ ಇರುವೆಗಳನ್ನು ಸೇರಿಸ್ತವೆ, ಆನೆಗಳೆಲ್ಲ ಆನೆಗಳನ್ನು ಸೇರಿಸ್ತಾರೆ. ದೊಡ್ಡದಾದಂಥ ಜಗಳ ಸ್ಟಾರ್ಟ್ ಆಗುತ್ತೆ, ಯುದ್ಧವೇ ನಡೆದು ಬಿಡುತ್ತೆ. ಈ ಯುದ್ಧದಲ್ಲಿ ಏನಾಗುತ್ತೆ ಅಂತಂದರೆ ಆನೆಗಳ ಗೆಲುವಾಗುತ್ತೆ, ಇರುವೆಗಳು ಬಿಡ್ತವೆ. ಸೋತಂಥ ಇರುವೆಗಳು ಒಂದಿಷ್ಟು ಮನೆಗಡೆ ಹೋಗ್ತವೆ. ಒಂದಿಷ್ಟು ಜನ ಇರುವೆಗಳು ಏನು ಮಾಡ್ತವೆ ಅಂತಂದರೆ ಅಲ್ಲೇ ತಪಸ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಶಂಕರ ಪರಮೇಶ್ವರ, ನೀವು ನಮಗೆ ಒಲಿಬೇಕು, ನಿಮ್ಮನ್ನು ನಾವು ಹೊಲಿಸ್ಕೋತೀವಿ, ಹಾಗೆ ಹೀಗೆ ಅಂಥೇಳಿ ಒಂದಿಷ್ಟು ಇರುವೆಗಳು ತಪಸ್ಸನ್ನು ಸ್ಟಾರ್ಟ್ ಮಾಡ್ತವೆ. ಒಂದಿನ ಕಳೆಯುತ್ತೆ, 10 ದಿನ ಕಳೆಯುತ್ತೆ, 106 ದಿನಗಳಾದಮೇಲೆ ಶಂಕರನಿಗೆ ಒಂದು ಕರುಣೆ ಬಂದುಬಿಡುತ್ತೆ. ಈ ಎಲ್ಲ ಇರುವೆಗಳು ನನಗೋಸ್ಕರ ಏನು ತಪಸ್ಸು ಮಾಡ್ತಾಯಿದ್ದಾವೆ ಅಂಥೇಳಿ. ಈ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರ ಕೆಳಗಡೆ ಬರ್ತಾನೆ. ಬಂದು ಇರುವೆಗಳನ್ನು ಕೇಳ್ತಾನೆ, ಏನು ಸಮಸ್ಯೆ ಇದೆ ನಿಮಗೆ ಅಂಥೇಳಿ. ಆವಾಗ ಇರುವೆಗಳು ಹೇಳ್ತಾ ಏನಂತಂದರೆ, ನಾವು ಚಿಕ್ಕವರು, ನಮ್ಮ ಮೇಲೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ ಹಾಗೆ ಅಂಥೇಳಿ. ಮತ್ತು ನಿಮ್ಮ ಬೇಡಿಕೆ ಆದರೂ ಏನು, ನಾನು ಏನು ನಿಮಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ. ಆವಾಗ ಇರುವೆಗಳು ಹೇಳ್ತವೆ ಏನಂತಂದರೆ, ನಮಗೇನೂ ಬೇಡ, ನಮಗೆ ಆನೆಯನ್ನು ಕೊಟ್ಬಿಡು. ಪರಮೇಶ್ವರ ಒಂದು ಸಾರಿ ಏನಂತಂದರೆ ಚಕಿತರಾಗ್ತಾರೆ, ನೀವು ಚಿಕ್ಕ ಇರುವೆಗಳು ಆನೆಯನ್ನು ಕೊಡುವಂತಿದ್ದಾವೆ ಅಂಥೇಳಿ. ಸ್ವಲ್ಪ ಚರ್ಚಿತ ಆದಂಥ ಪರಮೇಶ್ವರ ಆನೆ ಅಂತಂದರೆ ಅಂತ ಕೇಳ್ತಾನೆ. ಆವಾಗ ಒಂದು ಇರುವೆ ಹೇಳುತ್ತೆ ಏನಂತಂದರೆ, ಆನೆ ಅಂದರೆ ಗುರುಗಳೇ, ದೇವರೇ, ಆನೆ ಅಂತಂದರೆ ಆರೋಗ್ಯವನ್ನು ಕೊಡು, ನೆಮ್ಮದಿಯನ್ನು ಕೊಡು ಅಂಥೇಳಿ. ಹೀಗಾಗಿ ಯಾವುದೇ ಕ್ಷಣದಲ್ಲಿದ್ದರೂ ಕೂಡ ಏನು ಇರುವೆಗಳು ಆರೋಗ್ಯವಾಗಿರ್ತವೆ ಮತ್ತು ನೆಮ್ಮದಿಯಾಗಿರ್ತವೆ. ಯಾಕೆ ಅಂತಂದರೆ ಶಂಕರ ಅವರಿಗೆ ಆಶೀರ್ವಾದ ಮಾಡ್ತಾನೆ ಅಂತಾರೆ, ಎಲ್ಲೇ ಇದ್ದರೂ ಕೂಡ ಆರೋಗ್ಯವಾಗಿರು, ನೆಮ್ಮದಿಯಾಗಿರು ಅಂಥೇಳಿ. ನಾವು ದೇವರನ್ನು ಕೇಳಬೇಕಾದ್ರೂ ಕೂಡ ಏನನ್ನೇ ಕೇಳಬೇಕು ಅನ್ನೋದನ್ನು ಕೂಡ ನಮ್ಮಲ್ಲಿ ಪ್ಲ್ಯಾನ್ ಮಾಡಿಕೊಂಡಿರಬೇಕು. ನಮ್ಮ ಲೈಫಿಗೆ ಶಾಂತಿ ಸಹನೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂಥೇಳಿ ಈ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಆರೋಗ್ಯ ಮತ್ತು ನೆಮ್ಮದಿ ಯಾರ ಹತ್ರ ಇದೆ ಅವ್ರಿಗೆ ಏನಂತಂದರೆ ಎಷ್ಟು ಐಶ್ವರ್ಯ ಇದ್ದಂತಲೇ ಸರಿ ಅಂಥೇಳಿ. ಅದಕ್ಕೆ ಮಾರಲ್ ಆಫ್ ದ ಸ್ಟೋರಿ ಏನಂತಂದರೆ, ನೀವು ಆರೋಗ್ಯವಾಗಿರಿ, ನೆಮ್ಮದಿಯಾಗಿರಿ, ಎಲ್ಲವೂ ಕೂಡ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿಯಾಗಿರಲಿ, ಅತ್ಯುತ್ತಮ ಆರೋಗ್ಯ ನಿಮ್ಮದಾಗಿರಲಿ ಅಂತ ಹೇಳ್ತಾ ಮುಂದಿನ ಭೇಟಿಯಾಗೋಣ.